ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಬಾಸು, ನನ್ನ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿಗೆ ಏನಾಯಿತು ಅನ್ನೋ ಒಂದು ಯಕ್ಷ ಪ್ರಶ್ನೆ ಎಲ್ಲರಿಗೂ ಕೂಡ ಕಾಡ್ತಾನೆ ಇದೆ. ವಿರಾಟ್ ಕೊಹ್ಲಿಗೆ ಏನಾಯಿತು ಅಂತ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿ ಗ್ಲೌಸ್ನೆಸ್ತು, ಬ್ಯಾಟ್ನೆಸ್ತು, ಹೆಲ್ಮೆಟ್ನೆಸ್ತು ಎಲ್ಲನೂ ಎಸ್ಬಿಟ್ಟು ಕಿತ್ತೆಸ್ತು. ವಿರಾಟ್ ಕೊಹ್ಲಿ ಹೋಗ್ಬಿಟ್ಟು ಆ ಒಂದು ಹಾಕೊಂಬಂದ್ಬಿಟ್ರು, ಪುಲೋವರ್ ಥರ ಜಾಕೆಟ್ ಹಾಕೊಂಬಂದ್ಬಿಟ್ರು, ವೈಟ್ ಕಲರ್ದು ಹಾಕೊಂಬಂದ್ಬಿಟ್ಟು ಸೈಲೆಂಟಾಗಿ ಕುತ್ಕೊಂಡ್ಬಿಟ್ರು ಒಂದು ಎಂಡಲ್ಲಿ. ಫೀಲ್ಡಿಂಗು ಕೂಡ ಬರಲಿಲ್ಲ. ಈ ಥರ ವಿರಾಟ್ ಕೊಹ್ಲಿ ನಾವು ನೋಡೇ ಇಲ್ಲ. ಏನಾಗಿದೆ ವಿರಾಟ್ ಕೊಹ್ಲಿಗೆ? ಏನು ಎತ್ತಾ? ಹೌದು, ವಿರಾಟ್ ಕೊಹ್ಲಿ ಬ್ಯಾಟಿಂಗ್ನ ಆಡಿ ಈ ಥರ ಹೋಗ್ಬಿಟ್ಟು ಕೂತ್ಕೊಳ್ಳೋವಂಥದ್ದು, ಕಂಪ್ಲೀಟಾಗಿ ಕೂತ್ಕೊಳ್ಳೋವಂಥದ್ದು ನಾವು ನೋಡೇ ಇಲ್ಲ. ಬಟ್ ಆದರೂ ಕೂಡ ನೆನೆ ಇಂಪ್ಯಾಕ್ಟ್ ಪ್ಲೇಯರಾಗಿ ವಿರಾಟ್ ಕೊಹ್ಲಿನ ಚೇಂಜ್ ಮಾಡಲಿಲ್ಲ, ಬೇರೆಯವ್ರನ್ನೇ ಚೇಂಜ್ ಮಾಡಿದ್ರು. ಟಿಮ್ ಡೇವಿಡ್ನ ಚೇಂಜ್ ಮಾಡಿದ್ರು, ಆಲ್ಟ್ರ್ ಮಾಡಿದ್ರು. ವಿರಾಟ್ ಕೊಹ್ಲಿನ ಚೇಂಜ್ ಮಾಡ್ಬೋದಾಗಿತ್ತಲ್ವಾ ಅಂತ ಕೇಳ್ತು ಅಂತಂದರೆ, ವಿರಾಟ್ ಕೊಹ್ಲಿ ಹೇಳ್ಬಿಟ್ಟಿದ್ರೆ ನಾನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಥವಾ ನಾನು ಅದರ ರೊಟೇಷನ್ ಆಗಿ ಯಾವತ್ತೂ ಕೂಡ RCBಗೆ ಆಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿದ್ರೆ, ಅದಕ್ಕೋಸ್ಕರ ವಿರಾಟ್ ಕೊಹ್ಲಿನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಚೇಂಜ್ ಮಾಡಲಿಲ್ಲ. ಅಂದರೆ ಅವ್ರನ್ನ ಈಚೆ ಕಳಿಸೋದು, ಬೇರೆಯವ್ರನ್ನ ಒಳಗಡೆ ಕರ್ಕೊಳ್ಳೋದು ಆ ಥರ ಮಾಡಲಿಲ್ಲ. ಟಿಮ್ ಡೇವಿಡ್ ಅವ್ರನ್ನ ಈಚೆ ಇಟ್ಬಿಟ್ಟು ಬೇರೆಯವ್ರನ್ನ ಒಳಗಡೆ ಕರ್ಕೊಂಡ್ರು. ಸೊ ಸೀನ್ ಏನಾಗಿದೆ ಇಲ್ಲಿ ಅಂತಂದರೆ, ವಿರಾಟ್ ಕೊಹ್ಲಿಗೆ ಇಲ್ನೆಸ್ ಇತ್ತಂತೆ, ಹುಷಾರಿರಲಿಲ್ವಂತೆ. ಹಿಂದಿನ ದಿನದಿಂದನೂ ಕೂಡ ಹುಷಾರಿಲ್ವಂತೆ. ಸೊ ಅದಕ್ಕೋಸ್ಕರನೇ ವಿರಾಟ್ ಕೊಹ್ಲಿ ಅಷ್ಟರ ಮಟ್ಟಿಗೆ ಒಂಥರ ಎಲ್ಲರೂ ಕೂಡ ಸಗದಾಗಿ ಟೈಮ್ ಮಾಡ್ತಾಯಿದ್ರು ಬಾಲ್ನ. ವಿರಾಟ್ ಕೊಹ್ಲಿ ಚೆನ್ನಾಗಿ ಟೈಮ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹೌದು, ಸ್ಲಾಕ್ ಸ್ವೀಪ್ ಹೊಡಿತಾಯಿದ್ರು, ಎಲ್ಲ ಕೈಗೆ ಹೋಗ್ತಾಯಿತ್ತು, ಹೊಡೆದೆಲ್ಲ ಕೈಗೇನೋ ಹೋಗ್ತಾಯಿತ್ತು. ಇನ್ಫ್ಯಾಕ್ಟ್ ಅವ್ರದ್ದು ಎಲಿವೇಶನ್ ಕೂಡ ಸಿಗ್ತಾ ಇರಲಿಲ್ಲ ವಿರಾಟ್ ಕೊಹ್ಲಿಗೆ, ಅದರಲ್ಲಿ ಲ್ಯಾಕ್ ಮಾಡ್ತಾಯಿದ್ರು. ಸೊ ಬೇಸಿಕಲಿ ಬಾಲ್ನ ಕರೆಕ್ಟಾಗಿ ನೋಡ್ತಾ ಇರಲಿಲ್ಲ ವಿರಾಟ್ ಕೊಹ್ಲಿನೇ. ಇದು ಹಾನೆಸ್ಟಾಗಿ ಹೇಳಬೇಕು ಅಂದರೆ ನೋಡ್ತಾ ಇರಲಿಲ್ಲ. ಅವರಿಗೆ ಹಿಂದಿನ ದಿನದಿಂದನೇ ಹುಷಾರಿರಲಿಲ್ವಂತೆ. ಜೊತೆಗೆ ಆ 10ನೇ ಓವರ್ ನಡೆಯುವಂಥ ಟೈಮಲ್ಲ, ಅದಕ್ಕಿಂತ ಹಿಂದೆ ಅಂತ ಕಾಣಿಸುತ್ತೆ. 35 ರನ್ನಲ್ಲಿ ಇರ್ತಾರೆ, 25 ಬಾಲು 35 ಹೊಡೆದಿರ್ತಾರೆ. ಆ ಟೈಮಲ್ಲಿ ಬಂದ್ಬಿಟ್ಟು ಆ್ಯಂಕಲಿಗೆ ಸ್ವಲ್ಪ ಟ್ರೀಟ್ಮೆಂಟನ್ನು ಕೂಡ ತೊಗೊತಾರೆ ಗ್ರೌಂಡಲ್ಲೇ. ಆ ಒಂದು ಟೈಮ್ ಔಟ್ ಇರುತ್ತಲ್ಲ, ಆ ಒಂದು ಟೈಮಲ್ಲಿ ಅವರ ಆ್ಯಂಕಲ್ ರೀಚರಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಟ್ರೀಟ್ಮೆಂಟ್ನು ಕೂಡ ತಗೊತಾ ಇರ್ತಾರೆ. ಸೊ ಇದನ್ನ ನೋಡೋದಕ್ಕೆ ಸಿಕ್ತು ನಮಗೆ. ಸೊ ಇವರಿಗೆ ಫಿಸಿಕಲ್ ಇಲ್ನೆಸ್ ಆಗಿದೆಯಾ ಅಥವಾ ಆ ಆ್ಯಂಕಲ್ ಪ್ರಾಬ್ಲಮ್ ಆಗಿದೆಯಾ ಇನ್ನೂ ಸಹ ಫೈನಲ್ ಆಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಅದನ್ನ ಹಾಕೊಂಬಂದಿದ್ದು ನೋಡ್ತು ಅಂದರೆ, ಪುಲೋವರಲ್ಲಿ ಹಾಕೊಂಬಂದಿದ್ದು ನೋಡ್ತು ಅಂದರೆ, ಏನಿದು ಮುಂಬೈಯಲ್ಲಿ ಇಷ್ಟೊಂದು ಚಳಿ ಇದೆಯಾ, ಹ್ಯೂಮಿಡ್ ಕಂಡೀಷನ್ಸಲ್ಲಿ ಚಳಿ ಇದೆಯಾ, ಏನಕ್ಕೆ ಇದನ್ನು ಹಾಕೊಂಬಂದರು ಅನ್ನೋ ಥರ ಕ್ವೆಶನ್ ಅಂತೂ ಬಂದೇ ಬರುತ್ತೆ. ಹೌದು, ವಿರಾಟ್ ಕೊಹ್ಲಿ ಈ ಥರ ಪುಲೋವರ್ನ ಹಾಕೊಂಬರೋದು ಈ ಥರದ್ದೆಲ್ಲ ನೋಡೇ ಇಲ್ಲ ನಾವು. ಸೊ ಹಾಕೊಂಬಂದಿದ್ದಾರೆ ಅಂತಂದರೆ ಅವ್ರಿಗೆ ಹುಷಾರಿಲ್ಲ ಅಂತಲೇ ಅರ್ಥ. ಸ್ವಲ್ಪ ಬಾಡಿ ಟೆಂಪರೇಚರ್ ರೈಸ್ ಆಗಿದೆ ಅನ್ನೋ ಥರನೇ ಕಾಣಿಸ್ತಾ ಇದೆ. ಸೊ ಹುಷಾರಿಲ್ಲ ಅಂತ ಅಂದ್ರೂ ಕೂಡ RCBಗೋಸ್ಕರ ಪಣ ತೊಟ್ಟು ಬಂದ್ಬಿಟ್ಟು ಆಡಿದ್ರಲ್ಲ, ನಾರ್ಮಲಾಗಿ ಬಂದು ಕೂತ್ಕೊಬೋದಾಗಿತ್ತು. ಅಲ್ಲಿ ಪುಲೋವರ್ ಏನು ಇಂಜುರಿ ಆಗಿದ್ರೆ, ಆ್ಯಂಕಲಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದ್ರೆ ನಾರ್ಮಲಾಗಿ ಬಂದು ಕೂತ್ಕೊಬೋದಾಗಿತ್ತು. ಬಟ್ ಅದು ಪುಲೋವರ್ನ ಹಾಕೊಂಬಂದು ಕೂತ್ಕೊತಾರೆ ಅಂತಂದರೆ ಯಾವತ್ತೂ ಯಾವ ಮ್ಯಾಚಲ್ಲಿ ಕೂಡ ನೋಡಿಲ್ಲ. RCB ಮ್ಯಾಚಲ್ಲಿ ಈ ಥರ ಒಂದು ಹಾಕೊಂಬಂದು ಕೂತ್ಕೊಳ್ಳೋದು ವಿರಾಟ್ ಕೊಹ್ಲಿ ಅವರು. ಸೊ ಸ್ಪೆಷಲಾಗಿ ಬಂದ್ಬಿಟ್ಟು ಕೂತ್ಕೊಂಡ್ರು ಅಂತಂದರೆ ಸಮಥಿಂಗ್ ಇಸ್ ಫಿಶಿ ಅಂತಲೇ ಅನಿಸ್ತು. ಆ್ಯಂಡ್ ಇಲ್ನೆಸ್ ಅವರಿಗೆ ಇತ್ತಂತೆ, ಅದಕ್ಕೋಸ್ಕರನೇ ಅವರು ಏನೋ ಆ್ಯಂಕಲ್ ಪ್ರಾಬ್ಲಮ್ ಸ್ವಲ್ಪ ಮಟ್ಟಿಗೆ ಆಗಿರ್ಬೋದು. ಬಟ್ ರಜತ್ ಪತಿದಾರ್ ಅವ್ರಿಗೆ ಪೋಸ್ಟ್ ಮ್ಯಾಚಲ್ಲಿ ಕೇಳಿದಾಗ ಅವ್ರು ಕೊಟ್ಟಿರುವಂಥ ಉತ್ತರ ಇದು. ನಮಗೇನಾಗಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ವಿರಾಟ್ ಕೊಹ್ಲಿಗೆ ಆ್ಯಂಕಲ್ ಪ್ರಾಬ್ಲಮ್ ಆಗಿದೆಯಾ ಅಥವಾ ಇಲ್ನೆಸ್ ಆಗಿದೆಯಾ ಅದ್ರ ರಿಲೇಟೆಡ್ ನಮಗೇನೂ ಗೊತ್ತಿಲ್ಲ. ಬಟ್ ಐ ಥಿಂಕ್ ಇಟ್ಸ್ ಆಲ್ ರೈಟ್ ಅಂತ ಹೇಳಿದ್ದಾರೆ. ಅಂದರೆ ಹೋಪ್ಫುಲಿ ಅವರು ನೆಕ್ಸ್ಟ್ ಮ್ಯಾಚನ್ನು ಕೂಡ ಆಡ್ತಾರೆ. ಆ್ಯಂಡ್ ಚೆನ್ನಾಗಿದ್ದಾರೆ ಅಂತ ನಾನು ಅನ್ಕೊತಾ ಇದ್ದೀನಿ. ಅದೇ ಸ್ವಲ್ಪ ಮಟ್ಟಿಗೆ ಅವರಿಗೆ ಹುಷಾರಿಲ್ಲದೆ ಇರೋ ಥರ ಆಗಿರಬಹುದು. ಸೊ ಎಷ್ಟೋ ಜನ ಮಿಸ್ ಮಾಡ್ಕೊಂಡಿದ್ದಾರಪ್ಪ. ಹಾರ್ದಿಕ್ ಪಾಂಡ್ಯನ ಮಿಸ್ ಮಾಡ್ಕೊಂಡಿದ್ರು ಇಲ್ನೆಸ್ಸಿಂದ, ಹುಷಾರಿಲ್ಲದೆ ಇರೋ ಕಾರಣದಿಂದ. ಸುಮಾರು ಜನ ಮಿಸ್ ಮಾಡ್ಕೊಂಡಿದ್ರು ಈ IPL ಇಲ್ನೆಸ್ಸಿಂದ. ನೋಡೋಲ್ಲಪ್ಪ, ವರುಣ್ ಚಕ್ರವರ್ತಿ ಅವ್ರು ಮಿಸ್ ಮಾಡ್ಕೊಂಡಿದ್ದು, ಸುನಿಲ್ ನರೇನ್ ಅವ್ರು ಮಿಸ್ ಮಾಡ್ಕೊಂಡಿದ್ದು. ಸೊ ಇಲ್ನೆಸ್ಸಿಂದ ಸುಮಾರು ಜನ ಮಿಸ್ ಮಾಡ್ಕೊಂಡ್ರು ಮ್ಯಾಚ್ಗಳನ್ನ. ಬಟ್ ವಿರಾಟ್ ಕೊಹ್ಲಿಗೆ ಇಲ್ನೆಸ್ ಇದ್ರೂ ಕೂಡ, ಹುಷಾರಿಲ್ಲ ಅಂತ ಅಂದ್ರೂ ಕೂಡ ಬಂದ್ಬಿಟ್ಟು ಆಡಿದ್ದಾರೆ ಅಂತಂದರೆ ಇದನ್ನು ಮೆಚ್ಕೊಳ್ಬೇಕು. ಅದರಲ್ಲಿ 15 ಕೂಡ ಹೊಡೆದಿದ್ದಾರಲ್ಲ. ಆ್ಯಂಡ್ ಅವ್ರಿಗೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟು ಕೂಡ ಆಯಿತು. ನಾನು ಏನಕ್ಕೆ ಬಂದ್ಬಿಟ್ಟು ಆಡಿದೆ, ಈ ಮ್ಯಾಚ್ ಆಡದೇ ಇದನ್ನೇ ಕೂಡ ಚೆನ್ನಾಗಿರೋದು ಅಂತ ಅವ್ರಿಗೆ ಅನ್ನಿಸ್ಬಿಡ್ತು. ಆ ಒಂದೆರಡು DRSನ ವೇಸ್ಟ್ ಮಾಡಿದ್ದಾಗಿರ್ಬೋದು, ಜೊತೆಗೆ ಬಾಲ್ನ ಕರೆಕ್ಟಾಗಿ ಟೈಮ್ ಮಾಡ್ತಾ ಇಲ್ದಿರೋ ಟೈಮಲ್ಲಿ ಆಗಿರ್ಬೋದು. ಅವರಿಗೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗ್ತಿತ್ತು. ಈ ಮ್ಯಾಚನ್ನು ಆಡಬಾರ್ದಾಗಿತ್ತು ಅಂತಲೇ ಅಂದ್ಕೊಂಡಿದ್ದು. ಅವ್ರು 50 ಸೆಲೆಬ್ರೇಟ್ ಮಾಡಲಿಲ್ಲ. ಸೊ ಅವ್ರಿಗೆ ಒಂದು ಸ್ವಲ್ಪ ಜಿಗುಪ್ಸೆ ಆಯಿತು. ಈ ಮ್ಯಾಚನ್ನು ಆಡಿದ್ರೆ ಕೂಡ ಚೆನ್ನಾಗಿರೋದು, ಬೇರೆಯವ್ರನ್ನ ಆಡಿಸ್ಬೇಕಾಗಿತ್ತು ಅಂತ ಅವ್ರಿಗೆ ಅನ್ನಿಸ್ತು. ಸೊ ಓಕೆ, ಇದಿಷ್ಟು ವಿರಾಟ್ ಕೊಹ್ಲಿ ಅವರ ಕಥೆ ಆಯಿತು ಅಂತಂದರೆ, ರೋಹಿತ್ ಶರ್ಮಾ ಅವ್ರಿಗೆ ಏನಾಗಿದೆ? ರೋಹಿತ್ ಶರ್ಮಾ ಪೋಪ್ ಲೈನ್ ಎಂಡ್ ಆಗುವಂಥ ಟೈಮಲ್ಲಿ ಅವರು ಕೂಡ ಒಂದು ಆಲ್ಮೋಸ್ಟ್ ಯಾರ್ಕರ್ ಲೆಂತಲ್ಲಿ ಬಂದಂಥ ಬಾಲ್ನ ಡಿಫೆಂಡ್ ಮಾಡಿಬಿಟ್ಟು ಬಾ ಅಂತ ಸೂರ್ಯಕುಮಾರ್ ಯಾದವ್ರಿಗೆ ಕರೆದ್ಬಿಟ್ಟು ಅವ್ರನ್ನ ಹಿಡ್ಕೊಂಡು ಹೋಗ್ಬಿಟ್ರು. ರಿಟೈರ್ಡ್ ಹರ್ಟ್ ಆದರು. ಇನ್ಫ್ಯಾಕ್ಟ್ ರಿಟೈರ್ಡ್ ಔಟ್ ಅಲ್ಲ, ರಿಟೈರ್ಡ್ ಹರ್ಟ್. ಮತ್ತೆ ಬ್ಯಾಟಿಂಗಿಗೆ ಬರ್ಬೋದಾಗಿತ್ತು ಅವರು, ಬಟ್ ಅವ್ರು ಬ್ಯಾಟಿಂಗಿಗೆ ಬರಲಿಲ್ಲ. ಏನಾಗಿತ್ತು ಅಂದರೆ ಅವ್ರಿಗೆ ಹ್ಯಾಮ್ಸ್ಟ್ರಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಂತೆ. ಹ್ಯೂಮಿಡ್ ಕಂಡೀಷನ್ಸು ಸಿಕ್ಕಾಪಟ್ಟೆ ನೋಡಿದ್ರಲ್ಲಪ್ಪ. ಚೇಪಕಲ್ಲಿ ಯಾವ ಥರ ಇತ್ತು, ಸಿಮಿಲರ್ ಆಗಿ ಅಷ್ಟರ ಮಟ್ಟಿಗಿಲ್ಲ ಅಂತಂದ್ರೆ, ಚೇಪಕಲ್ಲಿರೋ ಮಟ್ಟಿಗಿಲ್ಲ ಅಂದ್ರೂ ಕೂಡ ಇದು ಕೂಡ ಬೀಚ್ ಪಕ್ಕನೇ ಇರುವಂಥದ್ದು. ಅದರಿಂದ ಹ್ಯೂಮಿಡ್ ಕಂಡೀಷನ್ಸ್ ಇರೋದ್ರಿಂದ ಬೆಂಗಳೂರಲ್ಲಿ ಆಡೋದೇ ಬೇರೆ, ಮುಂಬೈಲಿ ಆಡೋದೇ ಬೇರೆ, ಚೆನ್ನೈಲಿ ಆಡೋದೇ ಬೇರೆ. ಬೆಂಗಳೂರಲ್ಲಿ ಕಂಪ್ಯಾರಿಟಿವ್ಲಿ ಈಸಿ ಆಗಿರುತ್ತೆ ಆಡೋದಕ್ಕೆ. ಹ್ಯೂಮಿಡಿಟಿ ಅಷ್ಟೊಂದು ಇರೋದಿಲ್ಲ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟ. 20 ಓವರ್ ಫೀಲ್ಡಿಂಗ್ ಮಾಡಿರುವಂಥ ರೋಹಿತ್ ಶರ್ಮಾ ಬಂದ್ಬಿಟ್ಟು ಆಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆ ಒಂದು ಪರ್ಟಿಕ್ಯುಲರ್ ಏಜಲ್ಲಿ. ಏನು ಬೇರೆ ಯಾರು ಆಡೇ ಇಲ್ವಾ ಆ ಏಜಲ್ಲಿ ಅಂತ ಕೇಳಿದ್ರೆ
ಬಟ್ ಕೆಲವೊಂದು ಮ್ಯಾಚ್ ಈ ಥರ ಆಗುತ್ತೆ, ಏನು ಎಲ್ಲ ಮ್ಯಾಚು ಈ ಥರ ಆಗುತ್ತೆ ಅಂತ ಹೇಳ್ತಿಲ್ಲ. ಏನು ಎಲ್ಲ ಮ್ಯಾಚೂ ಮುಂಬೈಯಲ್ಲಿ ಆಡೋಂಥ ಎಲ್ಲ ಮ್ಯಾಚೂ ಇವರಿಗೆ ಕ್ರ್ಯಾಂಪ್ಸ್ ಆಗುತ್ತೆ, ಇವರಿಗೆ ಪ್ರಾಬ್ಲಮ್ ಆಗುತ್ತೆ, ಹ್ಯಾಮ್ಸ್ಟ್ರಿಂಗ್ ಪ್ರಾಬ್ಲಮ್ ಅಂತಲ್ಲ. ಯಾವುದಾದ್ರೂ ಒಂದೊಂದು ಮ್ಯಾಚ್ ಆಗ್ತವೆ. ಬಟ್ ಅದು ವಿರಾಟ್ ಕೊಹ್ಲಿ ಅವ್ರಿಗೆ ಆಗಿರೋಂಥ ಮ್ಯಾಚ್ ಇವ್ರಿಗೂ ಕೂಡ ಆಗಿದ್ದಲ್ಲ, ಅದು ಒಂದು ಇನ್ಸಿಡೆನ್ಸ್ ಅಷ್ಟೇ. ಸೊ ಹೋಪ್ಫುಲಿ ವಿರಾಟ್ ಕೊಹ್ಲಿ ಅವರಾಗಿರಲಿ, ರೋಹಿತ್ ಶರ್ಮಾ ಅವರಾಗಿರಲಿ, ನೆಕ್ಸ್ಟ್ ಮ್ಯಾಚು ಮತ್ತೆ ಕಮ್ಬ್ಯಾಕ್ ಮಾಡೇ ಮಾಡ್ತಾರೆ. ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟಪಡಲಿಲ್ಲ ರೋಹಿತ್ ಶರ್ಮಾ ಅವರು. ಸೊ ಇಂಜುರಿ ಯಾವ ಮಟ್ಟದಲ್ಲಿ ಬೇಕಾದ್ರೂ ಆಗಿರ್ಬೋದಾಗಿತ್ತು. ಸೊ ಅವ್ರು ನಡ್ಕೊಂಡು ಹೋಗಿದ್ದ ರೀತಿ ನೋಡ್ತು ಅಂತಂದರೆ ಅವ್ರಿಗೇನೋ ಸ್ವಲ್ಪ ಮಟ್ಟಿಗೆ ಲೈಟಾಗಿ ಕ್ರ್ಯಾಂಪ್ಸ್ ಆಗಿತ್ತು ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಅವ್ರು ಅವರನ್ನೇ ನಡ್ಕೊಂಡು ಹೋದರು. ಇಂಜುರಿನ ಜಾಸ್ತಿ ಮಾಡ್ಕೊಳ್ಳೋದು ಬೇಡ ಅಂತ. ಹೋಪ್ಫುಲಿ ನೆಕ್ಸ್ಟ್ ಮ್ಯಾಚು ರಿಕವರ್ ಆಗಿಬಿಟ್ಟು ಬರ್ತಾರೆ, ಬೇರೆ ಏನಿಲ್ಲ. ಒಟ್ನಲ್ಲಿ ವಿರಾಟ್ ಕೊಹ್ಲಿ ಆ ಒಂದು ಎಲ್ನೆಸ್ನ ಇಟ್ಕೊಂಡು ಕೂಡ ಆಡಿದ್ರಲ್ಲ, ಅದಕ್ಕೆ ಮೆಚ್ಕೋಬೇಕು.